ನೋಡಿ ಇದು ಕೋಟೆ ಪಾರ್ಟ್ 4 ವಿಡಿಯೋ ಇದು. ಕೋಟೆ ಪಕ್ಕದಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಇದೆ. ಆಂಜನೇಯನ ದೇವಸ್ಥಾನ ಪಕ್ಕದಲ್ಲೇ ಇನ್ನೊಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ. ಅಂದರೆ ಈ ಕೋಟೆ ನಿರ್ಮಿಸಿದ್ದು ಮಲ್ಲೆ ಬೋರೇಗೌಡ ನಿರ್ಮಿಸಿದರು. ಅವರು ನಿರ್ಮಿಸಿರೋದು 1501ರಲ್ಲಿ ನಿರ್ಮಿಸಿರೋದು. ಮಲ್ಲೆ ಬೋರೇಗೌಡರು ಸಿಕ್ತು. ದೇವಸ್ಥಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಹಳೆಯದು, ತುಂಬ ಹಳೆಯದು. ತುಂಬ ಹಳೆ ದೇವಸ್ಥಾನ ಇದೆ, ತುಂಬ ಚೆನ್ನಾಗೂ ಇದೆ ದೇವಸ್ಥಾನ ನೋಡೋದಕ್ಕೆ. ಚೆನ್ನಾಗಿದೆ ದೇವಸ್ಥಾನ, ಸಖತ್ ಹಳೆ ದೇವಸ್ಥಾನ ಅನ್ಸುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ತುಂಬ ದೊಡ್ಡ ಗೋಪುರ ಇದೆ. ಒಂದೇ ಜಾಗದಲ್ಲಿ 2-3 ದೇವಸ್ಥಾನ ಇದೆ. ನೋಡಿ ಅದು ಶ್ರೀ ಕೋಟೆ ಮಾರಮ್ಮ ದೇವಸ್ಥಾನ, ಅಂದರೆ ಮಾರಮ್ಮನ ದೇವಸ್ಥಾನ, ಅಂದರೆ ದೇವನಹಳ್ಳಿಗೆ ಗ್ರಾಮ ದೇವತೆ ಇರ್ಬೋದು. ಇದು ತೇರಿದು. ಉತ್ಸವ ಎಲ್ಲ ನಡೀತದೆ ಈ ದೇವಸ್ಥಾನದಲ್ಲಿ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನೋಡಿ, ಉತ್ಸವ ಎಲ್ಲ ನಡೀತದೆ ಇಲ್ಲಿ ಚೆನ್ನಾಗಿ. ನೋಡಿ ಇಲ್ಲಿ ದೇವಸ್ಥಾನದ ವಿಡಿಯೋ ಇದೆ, ಇಲ್ಲಿ ಹಾಕಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಸುರಕ್ಷಿಸಲ್ಪಟ್ಟ ಪ್ರಾಚೀನ ಸ್ಥಳವಸ್ತುಗಳನ್ನು ಸುರಕ್ಷಿತವಾಗಿ ಏನೋ ಸ್ವಲ್ಪ ಅಳಿಸೋಗಿದೆ ಉದ್ದೇಶದಿಂದ ವಿಧಿಕವಾಗಿರುವುದು. ಕರ್ನಾಟಕ ಪ್ರಾಚೀನ ಮತ್ತು ಚರಿತ್ರ ಸ್ಥಳ ನಿರ್ವಹಿದ ಉಳಿಕೆಯ ಶಾಸನ 1961ನೇ 3ನೇ ಪ್ರಕಾರ ಮೇರೆಗೆ ಇದನ್ನು ಸಂರಕ್ಷಿಸಲ್ಪಟ್ಟ ಪ್ರಾಚೀನ ಎಂದು ಈ ಮೂಲಕ ಪ್ರಕಟಿಸಲಿದೆ. ಸುರಕ್ಷಿತ ಪ್ರಾಚೀನ ಸ್ಥಳವಸ್ತುವಿನ ಯಾವುದೇ ಭಾಗವನ್ನು ಯಾರಾದರೂ ನಾಶಗೊಳಿಸಿದರೆ ಅಥವಾ ಬೇರೆ ಕಡೆಗೆ ಸಾಗಿಸಿದರೆ, ಕೆಡಿಸಿದರೆ ಅಥವಾ ನಷ್ಟ ಮಾಡಿದರೆ ಅಂಥವರಿಗೆ 3 ತಿಂಗಳು ಸಜೆ. ಅಂದರೆ ಈ ದೇವಸ್ಥಾನನ ಯಾರು ಏನೂ ಮಾಡೋಂಗಿಲ್ಲ, ಯಾರು ಏನೂ ಹಾಳು ಮಾಡೋಂಗಿಲ್ಲ, ಯಾರನ್ನ ಏನು ಡ್ಯಾಮೇಜ್ ಮಾಡೋಂಗಿಲ್ಲ. ಡ್ಯಾಮೇಜ್ ಮಾಡಿದವ್ರಿಗೆ ಏನಾಗುತ್ತೆ ಅಂದರೆ ನೋಡಿ 3 ತಿಂಗಳು ಜೈಲು ಶಿಕ್ಷೆ. ಏನೂ ಮಾರಂಗೂ ಇಲ್ಲ ಇಲ್ಲಿ ದೇವಸ್ಥಾನದ ಐಟಮ್, ಏನು ಮಾರಂಗೂ ಇಲ್ಲ, ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನ. ತುಂಬ ಚೆನ್ನಾಗಿದೆ. ಇನ್ನೂ ಒಂದು ಸ್ವಲ್ಪ ಕೋಟೆ ಆ ಕಡೆ ಹೋಗ್ಬೇಕಿತ್ತು, ಆ ಕಡೆ ಹೋಗೋಕ್ಕೆ ಜಾಗ ಇಲ್ಲ, ಇಷ್ಟು ಮಾಡಿದ್ದೀನಿ. ಜೈ ವಿಷ್ಣುದಾದ, ಜೈ ವಿಷ್ಣುವರ್ಧನ್.